ಸ್ವಾಗತ ಸುಸ್ವಾಗತ ನಮ್ಮ ಮನೆ ಆರೋಗ್ಯ ಚಾನಲ್ಗೆ. ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ. ಹೊಸಬ್ರು ಯಾರಾದರೂ IBS ಪೇಷಂಟ್ ಇದ್ರೆ ನನ್ನ ಚಾನಲ್ನ ಫಾಲೋ ಮಾಡ್ರಿ. IBS ರಿವರ್ಸ್ ಮಾಡೋದು ಹೆಂಗೆ ಅಂತ ನಾನು ನಿಮ್ಮ ಜೊತೆ ಡಿಸ್ಕಸ್ ಮಾಡಿಕೊಂಡು, ನನ್ನ ಜೊತೆ ನೀವು ಡಿಸ್ಕಸ್ ಮಾಡಿಕೊಂಡು ಒಟ್ಟಿನಲ್ಲಿ IBSನ ಓಡ್ಸೋಣಂತ, ನಾವು ರಿವರ್ಸ್ ಖಂಡಿತ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಇವತ್ತಿನ ಮಾತು ಮುಂದುವರ್ಸೋಣ. ಇವತ್ತಿನ ಟಾಪಿಕ್ ಏನಂತಂದ್ರೆ ಡಿಪ್ರೆಷನ್, ಆಂಗ್ಸಿಟಿ, ಸ್ಟ್ರೆಸ್. ನನಗೆ ಆ್ಯಕ್ಚುಲಿ ನಾನು ಮೊನ್ನೆ ಡಾಕ್ಟರ್ ಹತ್ರ ಕೇಳಿದೆ, ಡಾಕ್ಟರ್ ಇದು ಸ್ಟ್ರೆಸ್ ಯಾಕೆ ಬರ್ತೈತಿ, ಆಂಗ್ಸಿಟಿ ಯಾಕೆ ಕ್ರಿಯೇಟ್ ಆಗ್ತೈತಿ, ಇವೆಲ್ಲ ಏನು ಯಾಕೆ ಬರ್ತೈತಿ, ನಾ ಆರಾಮದೀನಿ ಆದ್ರೆ ನನಗೆ ಈ ಆಂಗ್ಸಿಟಿ ಯಾಕೆ ಬರಾಗತೈತಿ, ಆಂಗ್ಸಿಟಿ ಅಂತಂದ್ರೆ ಏನು ಅಂತ ಕೇಳಿದಕ್ಕೆ ಅವ್ರು ಅಂತಂದ್ರೆ, ಆಂಗ್ಸಿಟಿ ಅನ್ನೋದೇ ನಮ್ಮ ಮನೋಭಾವ. ಅಂದ್ರೆ ನಮ್ಗೇನೋ ಒಂದು ಆಗೈತಿ, ಗಾಬರಿ ಮೂಡಿಸ್ತೈತಿ, ನಮ್ಗೆ ಅಯ್ಯೋ ನಾವು ಸತ್ತ ಬಿಡ್ತೇವೇನೋ ಅನ್ನೋ ಥರ ನಮ್ಗೆ ಮನೋಭಾವ ಮೂಡಿಸ್ಕೊಂಡು ನಮ್ಗೆ ಆ ಸ್ಟ್ರೆಸ್ ಲೆವೆಲ್ ಜಾಸ್ತಿ ಮಾಡ್ತೈತಿ. ಆಮೇಲೆ ಮೆದುಳೊಳಗೆ ಯಾರೋ ಕೈ ಹಾಕಿ ನಮ್ಗೆ ಟಕ್ ಟಕ್ ಅಳಗಾಡ್ಸ್ದಂಗೆ ಆಕೈತಿ. ಆಮೇಲೆ ತುಂಬ ಬೆವ್ರು ಬರೋಕೆ ಸ್ಟಾರ್ಟ್ ಆಗ್ತೈತಿ. ಆಮೇಲೆ ನಡಾಕಾಗ್ತಾ ಇರಲ್ಲ, ಕೈ ಎಲ್ಲ ಶಿವರಿಂಗ್ ಆಗ್ತಾ ಇರ್ತೈತಿ. ಆಮೇಲೆ ಇನ್ನೊಂದೇನಂತಂದ್ರೆ ಹೊಟ್ಟೆ ಎಲ್ಲ ಓವರ್ ಗ್ಯಾಸ್ಟ್ರಿಕ್ ಅನ್ನಿಸ್ತಾ ಇರ್ತೈತಿ, ಇರಿಟೇಟಬಿಲಿಟಿ ಜಾಸ್ತಿ ಇರ್ತೈತಿ. ಇವೆಲ್ಲ ಸಿಂಪ್ಟಮ್ಸ್ಗಳು ಆ್ಯಂಗ್ಸಿಟಿದ್ರಿ. ನಾವು ಯಾವಾಗ ಡಾಕ್ಟ್ರ್ ಇವಾಗ ನಾವು IBSಗೆ ಡಯಟ್ ಮಾಡ್ತಿರ್ತೀವಿ, ಅದ್ರ ಜೊತೆ ಡಿಪ್ರೆಷನ್ನು ಟ್ಯಾಬ್ಲೆಟ್ ತೊಗೋತಿರ್ತೀವಿ. ಇವೆರಡೂ ನಮಗೆ ಇಂಪಾರ್ಟೆಂಟ್ ಆಗಿರ್ತೈತಿ IBSಗೆ. ಇದನ್ನು ಒಂದು ಮಿಸ್ ಆದರೂ ನಮಗೆ ತುಂಬ ಪ್ರಾಬ್ಲಮ್ ಆಗ್ತೈತಿ. ನಾವು ಆಂಗ್ಸಿಟಿಗೆ ನಾವು ಏನು ಮಾಡ್ತೀವಿ ಗೊತ್ತಾ, ನಾವು ಅದು ಟ್ಯಾಬ್ಲೆಟ್ ತೊಗೊತಾ ಇರ್ತೀವಿ, ಸಡನ್ನಾಗಿ ನಮ್ಗೆ ಆರಾಮಾಗೈತೆ ಅನ್ಕೊಂಡು ನಾವು ಸ್ಟಾಪ್ ಮಾಡಿದ್ವಿ ಅಂತಂದ್ರೆ ವಿತೌಟ್ ಕನ್ಸಲ್ಟೇಷನ್ ಡಾಕ್ಟ್ರನ್ನ, ನಮ್ಗದು ಮತ್ತೆ ಅಟ್ಯಾಕ್ ಆಕೈತ್ರಿ. ಸೊ ಹಂಗಾಗಿ ಡಾಕ್ಟ್ರು ರೆಡ್ಯೂಸ್ ಮಾಡೋವರೆಗೂ ಡಿಪ್ರೆಷನ್ ಟ್ಯಾಬ್ಲೆಟ್ಗಳನ್ನು ದಯವಿಟ್ಟು ಯಾರೂ ನಾವಾಗೆ ಅದನ್ನು ಅವಾಯ್ಡ್ ಮಾಡಬಾರ್ದು. ಡಾಕ್ಟ್ರ್ ಯಾವಾಗ ಅದನ್ನು ಅವ್ರು ಮಾಡಬೇಕು ಅಂದ್ಕೊಂಡ್ರೆ ಅವರು ಸ್ಲೋ ಡೋಸ್ನ ಮಾಡ್ಕೊಂಡು ಹೋಗ್ತಾರೆ, ಸ್ಟೆಪ್ ಬೈ ಸ್ಟೆಪ್. ಅವಾಗ ನಮ್ಗೆ ಆರಾಮಾಕೈತಿ. ಅದಕ್ಕಿಂತ ಮುಂಚೆ ನಾವು ಆಂಗ್ಸಿಟಿ ಅಂತಂದರೆ ಏನು ಅಂತ ನಾನು ನಿಮ್ಗೆ ಹೇಳಿದೆ, ಸಿಂಪ್ಟಮ್ಸ್ ಹೇಳಿದೆ. ನನ್ನ ತಲೆಯಾಗ ಒಂಥರ ಯಾರೋ ಬಂದು ಕೈ ಹಾಕ್ದಂಗೆ, ಸುಸ್ತಾದಂಗೆ, ಚಿಟ್ಟು ತಲೆಯಾಗ ಯಾರೋ ಬಂದು ಕೂತ್ಕೊಂಡು ಕೂಗಾತಾರ ಅನ್ನಂಗೆ, ತಲೆಯಾಗ ಏನೋ ಓಡಾಡತ್ತೈತೆ ಅನ್ನಂಗೆ, ಇವೆಲ್ಲ ಸಿಂಪ್ಟಮ್ಸ್ಗಳು ಆಂಗ್ಸಿಟಿ ಸಿಂಪ್ಟಮ್ಸ್. ನನಗೆ ಹಾರ್ಟ್ ಬೀಟ್ ಕೇಳಿಸ್ತದ್ರಿ ಕೆಲವೊಂದು ಟೈಮ್. ನನ್ನ ಹಾರ್ಟ್ ಬೀಟ್ ನಂದು ಡಬ್ ಡಬ್ ಲಬ್ ಡಬ್ ಲಬ್ ಡಬ್ ಅಂತ. ಸೊ ಅದು ಕೇಳಿಸೋ ನನಗೇನೋ ಅಯ್ಯೋ, ನಾನು ಸ್ಟಾರ್ಟಿಂಗಲ್ಲಿ ಹಿಂಗೆ ಅನ್ಕೋತಿದ್ದೆ, ನನಗೇನೋ ಆಗ್ಬಿಟ್ಟೈತಿ. ಡಾಕ್ಟ್ರ್ ಹತ್ರ ಹೋಗ್ಬಿಟ್ಟು, ಡಾಕ್ಟ್ರ್ ನನಗೇನೋ ಆಗ್ಬಿಟ್ಟೈತಿ, ನಂದು ಸೌಂಡ್ ನನಗೆ ಕೇಳಾಕತ್ತೈತಿ, ಕೈ ಕಾಲು ನಡ್ಗಾತೈತಿ, ನಾನು ECG ಮಾಡಿಸ್ತಿದ್ದೆ, ENT ತೋರಿಸಿದೆ, ಆಮೇಲೆ ನಂದು ಮೆದುಳದು MRI ಮಾಡಿಸಿದೆ. ಇವೆಲ್ಲ ಮಾಡಿಸಿದ್ರು ನಾರ್ಮಲ್ ಬಂದರೂ ನನಗೆ ಹಿಂಗೆ ಆಗತೈತಲ್ಲ ಅಂತ ಗೊತ್ತಾದ್ಮೇಲೆ ನಂಗೊಬ್ರು ಡಾಕ್ಟ್ರ್ ಹೇಳಿದ್ರು, ನಿನಗಿದೆ ಆಂಗ್ಸಿಟಿ ಆಗತೈತಿ, ಆಂಗ್ಸಿಟಿಯಿಂದ ಇದೆಲ್ಲ ಸಿಂಪ್ಟಮ್ಸ್ ಅರೈವ್ ಆಗತೈತಿ, ನೀನು ಮಾನಸಿಕ ತಜ್ಞರನ್ನು ಭೇಟಿ ಆಗ ಅಂತ. ನಾನು ಅವ್ರಿಗೆ ಬೈದೆ, ಅಯ್ಯೋ ನನಗೆ ಆಗ್ತಾ ಇರೋದೇ ಬೇರೆ, ನಂಗೆ ಡಾಕ್ಟ್ರುಗಳು ಡೈಗ್ನೋಸ್ ಮಾಡತ್ತಿಲ್ಲ ಕರೆಕ್ಟಾಗಿ ಅಂತ ನಾನು ಅಂದ್ಕೊಂಡಿದ್ದು. ಆಮೇಲೆ ನಾನು ಅದ್ರ ಬಗ್ಗೆ ಸ್ಟಡಿ ಮಾಡಿದೆ ಕೂತ್ಕೊಂಡೆ. ನಾನು ಡಿಪ್ರೆಷನ್, ಸ್ಟ್ರೆಸ್, ಆಮೇಲೆ ಏನಂತಂದರೆ ಎಮೋಷನ್ ಜೊತೆ ಆಟ ಆಡೋದು ಯಾವ ಥರ ಅಂತಂತೂ ಒಂದು ಬುಕ್ ತೊಗೊಂಡೆ. ಆ ಬುಕ್ಕು ಓದಿ 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 ನಂಗೆ ಗೊತ್ತಾಯ್ತು ನಂಗಿರೋದೆಲ್ಲ ಆಂಗ್ಸಿಟಿ ಪ್ರಾಬ್ಲಮ್. ಇವು ಯಾವುದು ಕಾಯಿಲೆ ಅಲ್ಲ, ಇದೆ ಇದು ಆಂಗ್ಸಿಟಿ. ಈ ಆಂಗ್ಸಿಟಿ ನಾವು ಅಂದರೆ ಮುಂಚೆಯಿಂದ ನಾವು ಏನೋ ತಲೆಯಲ್ಲಿ ಇಟ್ಕೊಂಬಂದ್ಬಿಟ್ಟಿರ್ತೀವಿ, ನಮಗೇನೋ ಆಗ್ಬಿಟ್ಟೈತಿ, ಇದರಿಂದ ಹೊರಗೆ ಯಾರೂ ಕರ್ಕೊಂಬರಂಗಿಲ್ಲ ಅಂತ. ಸೊ ಅದರಿಂದ ನಮಗೆ ಏನಾಕೈತೆ ಅಂತಂದ್ರೆ ಬಾಡಿ ಎಲ್ಲ ವೀಕ್ ಆಗ್ತೈತಿ, ನರ್ಗಳೆಲ್ಲ ಒಂಥರ ಡಗ 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 ಅಂತ ಅನಿಸಿರ್ತೈತಿ. ನನ್ಗೆ ಹಂಗೆ ಅನ್ಸೋದಕ್ಕೆ ನಾನು ಇವಾಗ ಪ್ರೆಸೆಂಟ್ಲಿ ನಾನು ಡಾಕ್ಟ್ರ್ ಹತ್ರ ತೋರ್ಸಾತೀನಿ. ನಂಗೆ ಇವಾಗ ಆರೋಗ್ಯ ಚೆನ್ನಾಗಿ ಆಗ್ತಾ ಇದೆ ದೇವ್ರ ಪುಣ್ಯದಿಂದ. ಡಾಕ್ಟ್ರ್ ದೇವ್ರು ಅನ್ಬೋದು. ಸೊ ಈ ಡಾಕ್ಟ್ರ್ ನನ್ನನ್ನು ಕರೆಕ್ಟಾಗಿ ನೋಡಾಕತ್ತಾರ, ಏನೂ ಇದಿಲ್ಲ. ಆಮೇಲೆ ಅವ್ರು ಹೇಳ್ಯಾರ, ವೆಲ್ ಡಯಟಿಂದ ನೀನು ರಿವರ್ಸ್ ಮಾಡ್ಕೋಬೋದು, ನಾನು ಹಿಂಗೆ ಹೆಲ್ಪ್ ಮಾಡ್ತೀನಿ, ತಲೆ ಕೆಡಿಸ್ಕೋಬೇಡ ಅಂತ. ಸೊ ಈ ಒಂದು ಡಿಪ್ರೆಷನಲ್ಲಿ ನಾನು ಒಂದು ಟೀ ತೊಗೋತೀನಿ. ನಾನು ನಾನು ಡಾಕ್ಟ್ರು ಕೊಟ್ಟಿರೋ ಟ್ಯಾಬ್ಲೆಟು ತೊಗೋತೀನಿ. ಅದ್ರ ಜೊತೆ ನಾನು ಸ್ಟ್ರೆಸ್ಸಿಗೆ ಏನಂತಂದ್ರೆ ಇದನ್ನು ಟೀ ತೊಗೋತೀನಿ. ಇದು ನಿಮಗೆ ಆರ್ಗ್ಯಾನಿಕ್ ಇಂಡಿಯಾ ತುಳಸಿ ಗ್ರೀನ್ ಟೀ ಅಂತ ಕ್ಲಾಸಿಕಲ್ ನಾನು ತೊಗೊಂಡಿದ್ದೀನಿ. ನಾನು ಇದನ್ನು ಕಂಟಿನ್ಯೂ ಆಗಿ ಯೂಸ್ ಮಾಡಾಕತ್ತೀನಿ. ಯಾಕಂತಂದ್ರೆ ನನಗೆ ಇದು ಏನು ಮಾಡ್ತೈತೆ ಅಂದ್ರೆ ಫಸ್ಟ್ ನರಾನ ಕೂಲ್ ಮಾಡ್ತೈತಿ. ನಮ್ಗೆ ವೆಲ್ ಸ್ಲಿಪ್ ಅಂದರೆ ನಿದ್ದೆಗೆ ನಮ್ಗೆ ಜಾರು ಥರ ನಮಗೆ ಇದನ್ನ ಇರ್ತೈತಿ. ಇದರಲ್ಲೆಲ್ಲ ಇರೋದು
ಟೀ ಅಂದರೆ ತುಳಸಿಯಿಂದ ಮಾಡಿರೋ ಟೀ ಇದೆ. ಇದರಲ್ಲಿ ಯಾವುದೇ ಥರ ಮೆಡಿಸನ್ ಇಲ್ಲ. ಇದು ಏನಂತಂದ್ರೆ ಆರ್ಗ್ಯಾನಿಕ್ ಇಂಡಿಯಾದಲ್ಲಿ ಹೋದರೆ ನಿಮ್ಗೆ ಕಾಮನ್ ಆಗಿ ಸಿಗ್ತೈತಿ. ಒಂದಕ್ಕೆ ಎಷ್ಟಂದರೆ 265 ರೂಪಾಯಿ. ಇದನ್ನು ನೀವು ಸ್ವೀಕಾರ ಮಾಡ್ಬೋದು. ನಾನು ಇದನ್ನು ತೊಗೋತೀನಿ, ನನಗಿದು ಎಫೆಕ್ಟ್ ಕೊಡತೈತಿ. ಪ್ರತಿಯೊಂದು ಏನಂತಂದ್ರೆ ನಾನು ಇವಾಗ ಯಾವ ಥರ ಇದನ್ನು ಯೂಸ್ ಮಾಡತ್ತೀನಿ ಅಂತಂದ್ರೆ ಪ್ರತಿಯೊಂದೂ ನಾನು ಹೆಲ್ತಿಗೆ ಒಳ್ಳೆ ನಮ್ಗೆ ಎಫೆಕ್ಟ್ ಕೊಡ್ಬೇಕು ಆ ಥರ ನಾನು ಯೂಸ್ ಮಾಡತ್ತೀನಿ. ಯಾಕಂತಂದ್ರೆ ನಮ್ಗೆ ಅದರಿಂದ ಎಫೆಕ್ಟ್ ಆಗಬಾರ್ದು ಜೀವನದಲ್ಲಿ. ಮುಂದೆ ಇವಾಗ ಗ್ಯಾಸ್ಟ್ರಿಕ್ ಮಾತ್ರೆ ಗ್ಯಾಸ್ಟ್ರಿಕ್ ಮಾತ್ರೆ ತೊಗೊಂಡು ಕೆಲವೊಬ್ರು ಏನು ಮಾಡ್ಕೋತಾರೆ ಅಂತಂದ್ರೆ ಕಂಟಿನ್ಯೂಸ್ ಆಗಿ ಅದು ನಂಗೆ ಡಾಕ್ಟ್ರೇ ಹೇಳಿದ್ದು, ಕಂಟಿನ್ಯೂಸ್ ಆಗಿ ಗ್ಯಾಸ್ಟ್ರಿಕ್ ಮಾತ್ರೆ ಆಗಲಿ ಯಾವುದೋ ಒಂದು ಮಾತ್ರೆ ಆಗಲಿ ತೊಗೊತಾ ಬಂದ್ರೆ ನಾವು ಡಯಟ್ ಮೇಂಟೈನ್ ಮಾಡಿಲ್ಲ ಅಂತಂದ್ರೆ ಕ್ಯಾನ್ಸರ್ ಆಗೋ ಚಾನ್ಸಸ್ ಇರ್ತೈತಿ. ಸೊ ಹಂಗಾಗಿ ದಯವಿಟ್ಟು ಗ್ಯಾಸ್ಟ್ರಿಕ್ ಮಾತ್ರೆ ಜಾಸ್ತಿ ತೊಗೋಬೇಡಮ್ಮ ನೀನು ಅಂತಂದ್ರು. ನನಗೆ ಅದು ಯಾಕೋ ಬೇಜಾರಾಗ್ಬಿಡ್ತು, ಏನಪ್ಪ ನಾನು ಇಷ್ಟೊಂದು ಗ್ಯಾಸ್ಟ್ರಿಕ್ ಮಾತ್ರೆ ತೊಗೋತೀನಲ್ಲ ಅಂತ. ಆ ಮೂಮೆಂಟಲ್ಲಿ ನಿಮ್ಗೆ ಆಲ್ರೆಡಿ ಈ ಹಿಂದೆ ಹೇಳ್ದಂಗೆ ಪ್ರೋ ಮತ್ತು ಪ್ರಿಬಯೋಟಿಕ್ ನಾನು ತೊಗೋತೀನಿ. ಅದ್ರ ಜೊತೆ ಈ ತುಳಸಿ ಟೀನೂ ತೊಗೋತೀನಿ ನಾನು. ಈ ತುಳಸಿ ಟೀ ಬಂದ್ಬಿಟ್ಟು ತುಂಬ ಹೆಲ್ಪ್ ಆಗ್ತೈತಿ. ಇದು ನಿಮ್ಗೆ ಆನ್ಲೈನಲ್ಲಿ ಎಲ್ಲಿ ಬೇಕಾದರೂ ಆರ್ಡ್ರ್ ಮಾಡ್ಬೋದು. ಇದು ಯಾವುದೋ ಥರ ಪ್ರಮೋಷನ್ ಅಲ್ಲ, ನನ್ನ ವೈಯಕ್ತಿಕವಾಗಿ ನಾನು ಇವನ್ನೆಲ್ಲ ತೊಗೋತೀನಿ, ನಂಗೆ ಆರಾಮಾಗತೈತಿ. ಸೊ ಹಂಗಾಗಿ ನಾನು ನಿಮ್ಗೆ ಇದನ್ನು ರೆಫರ್ ಮಾಡಿದ್ದೆ, ಬೇರೆ ಏನಿಲ್ಲ. ಇನ್ನೊಂದು ಮಾತು ಏನು ಹೇಳಬೇಕು ಅಂತಂದ್ರೆ ಯಾರು ಡಿಪ್ರೆಷನ್ ಸ್ಟ್ರೆಸ್ ಬಂತಂದ್ರೆ ದಯವಿಟ್ಟು ಅವ್ರ ಫ್ಯಾಮ್ಲಿ ಆಗಲಿ ಅಥವಾ ಅವ್ರ ಫ್ರೆಂಡ್ ಸರ್ಕಲ್ ಆಗಲಿ ಈ ಥರ ಇದ್ದಾಗ ಅವರನ್ನು ಹೊರಗೆ ತರಕ್ಕೆ ನೋಡ್ರಿ. ಕೀಟ್ಲೆ ಮಾಡಿ ಅಯ್ಯೋ ಅವಳಿಗೆ ಆ ಟ್ಯಾಬ್ಲೆಟ್ ತೊಗೋತಾಳೆ, ಇವನು ಈ ಟ್ಯಾಬ್ಲೆಟ್ ತೊಗೋತಾನೆ, ಬೇರೆಯವ್ರ ಬಗ್ಗೆ ನಾವು ಏನೋ ಒಂದು ಮಾತಾಡೋಕೆ ಹೋಗಿ ಅವ್ರಿಗೇನೋ ಆಗೋದು ಇವೆಲ್ಲ ಯಾಕೆ ಬೇಕು ಅಂತ ನನ್ನ ಪ್ರಕಾರ. ಹೆಚ್ಚು ಕಡಿಮೆ ಆಗಿ ಅವ್ರ ಜೀವನ ಏನೋ ಒಂದು ಜೀವನ ಹಾಳು ಮಾಡಿದ್ರೆ ಚೆನ್ನಾಗಿರಲ್ಲ. ಹಾಗಾಗಿ ಅವ್ರಿಗೇನಾದರೂ ಒಂದು ಫೋನ್ ಮಾಡಿ ಅವ್ರಿಗೆ ಡಿಪ್ರೆಷನ್ ಇತ್ತಂತಂದ್ರೆ ದಯವಿಟ್ಟು ಅವ್ರ ಫೋನ್ ಕಾಲ್ ರಿಸೀವ್ ಮಾಡಿರಿ. ಅಂಥವ್ರನ್ನ ಫಸ್ಟ್ ನಾವು ರಿಸೀವ್ ಮಾಡಿ ಅವ್ರನ್ನ ಬದುಕಿಸ್ಕೊಳಕ್ಕೆ ನೋಡ್ಬೇಕು. ಯಾಕಂದರೆ ಇತ್ತೀಚಿನ ದಿನದೊಳಗೆ ಬರೀ ಸೋಷಿಯಲ್ ಮೀಡ್ಯಾದಲ್ಲೇ ಎಲ್ಲನೂ ಆಗ್ಬಿಟ್ಟೈತಿ. ಮಕ್ಕಳು ಒಂದು ಮಾಡೋಕ್ಕಾಗತ್ತಿಲ್ಲ ಅಷ್ಟೇ, ಉಳಿದಿದ್ದೆಲ್ಲನೂ ಸೋಷಿಯಲ್ ಮೀಡ್ಯಾದೊಳಗೆ ಆಗತೈತಿ. ಹಾಗಾಗಿ ದಯವಿಟ್ಟು ಯಾರಾದರೂ ಈ ಥರ ಇದನ್ನು ಈ ಥರ ಮೂಮೆಂಟ್ಸಲ್ಲಿದ್ದಾಗ ಅವ್ರಿಗ್ರಿ ಏನಂತಂದ್ರೆ ಅವ್ರಿಗೆ ಪ್ರೋತ್ಸಾಹ ಕೊಡ್ರಿ. ಅವ್ರಿಗೆ ಹೊರಗೆ ಬರೋ ಥರ ಆಕಿ ಡಿಪ್ರೆಷನ್ ಟ್ಯಾಬ್ಲೆಟ್ ತೊಗೋತಾಳ, ಅವ್ನು ಹಿಂಗದಾನ, ಇವೆಲ್ಲ ಮಾತು ಬೇಡ. ಯಾಕಂತಂದ್ರೆ ಒಂದು ಮನಸ್ಸು ಹೆಂಗಿರ್ತೈತಿ ಅಂತಂದ್ರೆ ಮಗು ಥರ ಇರ್ತೈತಿ, ದೇಹಕ್ಕೆ ವಯಸ್ಸಾಕಿರ್ತೈತಿ ಹೊರತಾಗಿ ಮನಸ್ಸಿಗೆ ಯಾವತ್ತೂ ಇದಾಕಿರಲ್ಲ. ಏನಂತಂದ್ರೆ ವಯಸ್ಸಾಗ್ತಾ ಇರಲ್ಲ. ಆ ವಯಸ್ಸಾಗ್ತಾ ಇರಲ್ಲ ಅಂತಂತ ನಾನು ಏನಕ್ಕೆ ಹೇಳತ್ತೀನಿ ಅಂತಂದ್ರೆ ನನಗೂ ಇವಾಗ ನನ್ನ ಯಜಮಾನ್ರು ನಾನು ಏನಾದರೂ ಹೇಳ್ಬೇಕಂತಂದ್ರೆ ಖಂಡಿತವಾಗ್ಲೂ ಅವರು ಕೇಳ್ತಾರೆ, ನನಗೆ ಮಗು ಥರ ಟ್ರೀಟ್ ಮಾಡ್ತಾರೆ. ಇವತ್ತು ಬೆಳಗ್ಗೆ ನಂಗೆ ಸಿಕ್ಕಾಪಟ್ಟೆ ಟಯರ್ಡ್ ಆಗತ್ತಿತ್ತು. ನನ್ನ ಮಗನೂ ನನ್ನ ಬಿಟ್ಟು ಹೋಗ್ಬಿಟ್ಟ, ನಾನು ಅವ್ರ ಜೊತೆ ನಾನು ಹೋಗ್ತೀನಿ ಮಮ್ಮಿ ಅಂತ. ನಾ ಇವಾಗ ಒಬ್ಬೇಕಿನೇ ವೀಡಿಯೋ ಮಾಡ್ಕೊಂಡು ಕುತ್ಕೊಂಡಿದ್ದೀನಿ. ಯಾಕಂತಂದ್ರೆ ನಂಗೆ ಇವತ್ತು ಬೆಳಗ್ಗೆ ಎದ್ದ ತಕ್ಷಣ ಸುಸ್ತು ಸ್ಟಾರ್ಟ್ ಆಗಿಬಿಡುತ್ತೆ. ಇದು ಎಷ್ಟು ಒಂದು 2-3 ತಿಂಗಳಾದ್ಮೇಲೆ ನಂಗೆ ಸುಸ್ತು ಸ್ಟಾರ್ಟ್ ಆಗಿದ್ದ. ಸೊ ಅದಕ್ಕೋಸ್ಕರ ನಾನು ಸುಸ್ತು ಸ್ಟಾರ್ಟ್ ಆದಾಗ ಏನು ಮಾಡ್ತೀನಿ ಅಂತಂದರೆ ಸ್ವಲ್ಪ ಮೈಂಡ್ಫುಲ್ಲಾಗಿ ನನ್ನನ್ನು ನಾನು ಬ್ಯುಸಿ ಮಾಡ್ಕೊಳಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ನೀವು ಏನಾದರೂ ಸುಸ್ತು, ಆಮೇಲೆ ಜಾಸ್ತಿ ಬಾಯಾರಿಕೆ, ಇವಾಗ ಬಿಸಿಲುಗಾಲ ರೀ, ಜಾಸ್ತಿ ಎಳ್ನೀರು ಕುಡೀರಿ ಚೆನ್ನಾಗಿ, ಅದರಿಂದ ತುಂಬ ಬೆನಿಫಿಟ್ ಇರ್ತಾವೆ. ನಾನು ಲಾಸ್ಟ್ ಟೈಮ್ ಒಂದು ವಿಡಿಯೋ ಮಾಡಿದ್ದೆ, ಇದನ್ನು ಟ್ಯಾಕೋ ತಿನ್ನೋದು. ಎಲ್ಲರೂ ಪಾಪ ಬೇಜಾರು ಮಾಡ್ಕೊಂಡ್ರೆ ನಾ ಅಕ್ಕ ಊರ ಮಂದಿಗೆಲ್ಲ ಬುದ್ಧಿ ಹೇಳ್ತಾಳೆ, ಆದ್ರೆ ಇಲ್ಲಿ ಲದ್ದಿ ತಿಂತಾಳಂತ. ವಾರಕ್ಕೊಂದು ಸಲ ತಿಂತೀನಿ ರೀ ನಾನು. ಯಾಕಂದ್ರೆ ನಾನು ಮನುಷ್ಯಾಳದೇನಿ, ನನಗೂ ಅನ್ನೋದು ಮನಸ್ಸೈತಿ. ಖಂಡಿತವಾಗ್ಲೂ ತಿನ್ನೋದು ತಪ್ಪಲ್ಲ, ಆದ್ರೆ ಅದನ್ನು ನಮ್ಮನ್ನು ತಿನ್ನಬಾರ್ದು, ನಾವು ಅದನ್ನು ತಿನ್ಬೇಕು. ಆರೋಗ್ಯನ ತಿನ್ನೋ ಥರ ಯಾವುದೂ ತಿನ್ನೋಕೆ ಹೋಗ್ಬಾರ್ದು. ನಮ್ಮ ಮನಸ್ಸಿಗೆ ತಕ್ಕಂತೆ ನಮ್ಮ ಮೈಂಡ್ಫುಲ್ಲಾಗಿ, ನಂಗೆ ಡಾಕ್ಟ್ರ್ ಹೇಳ್ಯಾರ, ಏನೋ ಒಂದು ನಾವು ತಿಂತೇವೆ ಅಂದ್ರೆ ಮೈಂಡ್ಫುಲ್ಲಾಗಿ ಚಿಲ್ ಮಾಡ್ಕೊತ ನಾವು ತಿನ್ಬೇಕಂತ. ಖಂಡಿತವಾಗ್ಲೂ ಡೈಜೆಷನ್ ಆಗ್ತೈತಿ ಅಂತ ಹೇಳ್ಯಾರ. ಸೊ ಹಂಗಾಗಿ ನಾನು ಮೈಂಡ್ಫುಲ್ಲಾಗಿ ತಿನ್ನೋಕೆ ಟ್ರೈ ಮಾಡ್ತೀನಿ. ಯಾವುದೋ ಒಂದನ್ನು ನಾ ಯಾವುದೂ ಅವಾಯ್ಡ್ ಮಾಡೋಕ್ಕೆ ಹೋಗಲ್ಲ. ಸೊ ಇವತ್ತಿನ ಮಾಹಿತಿ ಇಷ್ಟ ಆಗಿತ್ತ. ನಿಮ್ಗೇನಾದರೂ ಸ್ಟ್ರೆಸ್ಸು ಅಥವಾ ಆ್ಯಂಗ್ಸಿಟಿ ಅಥವಾ ಏನು ಡಿಪ್ರೆಷನ್ ಇತ್ತಂತಂದ್ರೆ ದಯವಿಟ್ಟು ಈ ತುಳಸಿ ಟೀನ ನೀವು ತೊಗೋಬಹುದು. ಇದನ್ನು ತೊಗೊತ ನಿಮ್ಮ ನರಗಳು ಕೂಲಾಗಿ ನಿಮ್ಗೆ ನಿದ್ದೆ ಬರೋಕ್ಕೆ ಸ್ಟಾರ್ಟ್ ಆಗ್ತೈತಿ. ನಿದ್ದೆಗಳಿಗೆ
ಬದಲಾಗಿ ಈ ಒಂದು ಬೆಟರ್ ಆಪ್ಷನ್ ನಾನು ನಿಮ್ಗೆ ಹೇಳಾಕತ್ತೀನಿ. ಇದರಿಂದ ನಿದ್ದೆನೂ ಬರುತ್ತೆ, ಆಮೇಲೆ ಸ್ಟ್ರೆಸ್ ಲೆವೆಲ್ ಸ್ವಲ್ಪ ಕಡಿಮೆ ಆಗ್ತೈತಿ. ಅದು ಇದರಿಂದ ಮತ್ತು ಏನೇನು ಆಕೈತಿ ಅಂತಂದ್ರೆ ಇಲ್ಲಿ ಕೊಟ್ಟಾರ ನೋಡ್ರಿ ಇಲ್ಲಿ ಮೈಂಡ್ಫುಲ್ಲರ್ ರೆಡ್ಯೂಸ್ ಪವರ್ಫುಲ್ ಅಡಾಪ್ಟೇಜಸ್ ಅಬಿಡೆಂಟ್ ಆಂಕ್ಸಿಡೆಂಟ್ ಇಂಪ್ರೂವ್ಸ್ ಅರ್ ಡೈಜೆಷನ್ ಮೆಟಾಬಲಿಸಮ್ ಎಲ್ಲ ಇನ್ಕ್ರೀಸ್ ಆಗ್ತೈತ್ರಿ. ಇದು ಸ್ಟ್ರೆಸ್ ಲೆವೆಲ್ಗೆ ಅಷ್ಟೇ ಅಲ್ಲ, ನಮ್ಮ ಕರುಳೊಳಗೆ ಒಳ್ಳೊಳ್ಳೆ ಮೆಟಾಬಲಿಸಮ್ ಕ್ರಿಯೇಟ್ ಮಾಡ್ತೈತಿದ್ದ. ಸೊ ದಯವಿಟ್ಟು ಇದನ್ನು ತೊಗೊಳಂಗಿರಕ್ಕೆ ಹೋಗ್ಬೇಡ್ರಿ. ನಾನು ನಿಮ್ಗೆ ಈ ಪ್ರಾಡಕ್ಟ್ನ ಖಂಡಿತವಾಗ್ಲೂ ಇದನ್ನು ಮಾಡ್ತೀನಿ. ಸೊ ಇವತ್ತಿನ ಮಾಹಿತಿ ಇಷ್ಟು ನಿಮ್ಗೆ ಚೆನ್ನಾಗಿ ಅನಿಸ್ತೈತಿ ಅಂದ್ಕೊಂಡೆ. ಸೊ ಎಲ್ಲರೂ ಮತ್ತೆ ಇನ್ನೊಂದೆರಡು ದಿನ ಬಿಟ್ಟು ಮತ್ತೊಂದು ವಿಡಿಯೋ ಮಾಡ್ತೀನಿ, ನನ್ನ IBS ದಾರಿ ಹೆಂಗೆ ಹೊಂಟೈತಿ ಅಂತ. ನಿಮ್ಗೇನಾದರೂ IBS ಇತ್ತಂದ್ರೆ ದಯವಿಟ್ಟು ನನ್ನನ್ನು ಫಾಲೋ ಮಾಡಿರಿ, ನಾನು ನಿಮ್ಗೆ ಮಾಹಿತಿಗಳನ್ನು ಕೊಡ್ತಾ ಇರ್ತೀನಿ. ನಿಮ್ಮ IBSನ್ನು ರಿಕವರಿ ಮಾಡೋಕ್ಕೆ ನಾನು ಮಾಡ್ತೀನಿ. ಹೆಂಗಂತಂದರೆ ಪ್ರತಿಯೊಂದು ಫುಡ್ಡಲ್ಲೇ ನಾವು ಹೋಗೋಣ, ಪ್ರತಿಯೊಂದು ಒಳ್ಳೆ ಟ್ರೀಟ್ಮೆಂಟಿಂದ ನಾವು ಮನೆಯಲ್ಲೇ ಗಿಡಮೂಲಿಕೆಗಳಿಂದ ನಾವು ಎಲ್ಲನೂ ಆಚರಿಸೋಣ ಅಂತ ಹೇಳ್ತಾ ಬಾಯ್. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ಮರಿಬೇಡ್ರಿ. ಯಾರ್ಯಾರಿಗೆ IBS ಐತಿ ಈ ವಿಡಿಯೋ ಶೇರ್ ಮಾಡಿರಿ, ಅವ್ರಿಗೆ ತುಂಬ ಹೆಲ್ಪ್ ಆಕೈತಿ. ಬಾಯ್. ಲವ್ ಯು ಆಲ್. ಲವ್ ಯು.